ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಅನುಸ್ ಬ್ಯೂಟಿ ಆ್ಯಂಡ್ ವ್ಲಾಗ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಒಂದು ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ನಾನು ನಮ್ಮನೆಯಲ್ಲಿ ಶುಕ್ರವಾರದ ಪೂಜೆ ಹೇಗೆ ಮಾಡ್ತೀನಿ ಅನ್ನೋ ವ್ಲಾಗು. ಸೊ ಇದು ಹೊಸದಾಗಿ ಮದುವೆ ಆಗಿರೋರಿಗೆ ಪೂಜಾ ವಿಧಿವಿಧಾನಗಳನ್ನ ತಿಳಿಸೋವಂಥ ಸಣ್ಣ ಪ್ರಯತ್ನ ಅಷ್ಟೇ. ಸೊ ಇದು ಎಂಟ್ರೆನ್ಸ್ ನೀವು ನೋಡ್ತಾ ಇದ್ದೀರಾ. ಇವಾಗ ಪೂಜಾ ರೂಮ್ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾನು ಇವಾಗ ಆಲ್ರೆಡಿ ಪೂಜಾ ಸಾಮಗ್ರಿಗಳನ್ನ ಎತ್ತಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಪೂಜೆ ರೂಮ್ ಕ್ಲೀನ್ ಮಾಡೋದಕ್ಕೆ ನಾನು 1 ಬಕೆಟ್ ನೀರಿಗೆ ಗಂಜಲ ಹಾಗೇನೆ ಪುಣ್ಯಕ್ಷೇತ್ರಗಳ ತೀರ್ಥ ಯೂಸ್ ಮಾಡಿ ಪೂಜೆ ರೂಮ್ ಕ್ಲೀನ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಸೊ ಅಗೇನ್ ಬೇರೆ ಬಟ್ಟೆ ತಗೊಂಡು ಅದನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಗ್ರಹಗಳೇನಿದೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ತಿಳ್ಕ ಇಡ್ತಾ ಇದ್ದೀನಿ. ಲಕ್ಷ್ಮಿ ಮುಂದೆ ಒಂದು ಸಣ್ಣ ಅಡಿಕೆ ಇಟ್ಕೊಂಡಿದ್ದೀನಿ. ಅದು ಲಕ್ಷ್ಮಿಗೆ ತುಂಬ ಇಷ್ಟ. ಹಾಗೆಯೇ ಅಡಿಕೆನೂ ಕೂಡ ಲಕ್ಷ್ಮಿ ಅಂತ ಪೂಜಿಸ್ತೀವಿ ನಾವು. ಸೊ ಅದಕ್ಕೋಸ್ಕರ ಅಡಿಕೆ ಇಟ್ಕೊಂಡಿದ್ದೀನಿ. ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ನೀವು ಬೇಕಾದರೆ ಇಟ್ಕೋಬೋದು. 5 ಅಡಿಕೆ ಇಟ್ಟರು ಕೂಡ ಒಳ್ಳೆಯದು, ಬಟ್ಲೆ ಅಡಿಕೆ. ಸೊ ಇವಾಗ ಕಲಶಕ್ಕೆ ₹1 ಕಾಯಿನು, ಅದಕ್ಕೂ ಕೂಡ ಒಂದು ಅಡಿಕೆ ಆ್ಯಡ್ ಮಾಡಿದ್ದೀನಿ. ಇದು ಕೂಡ ತುಂಬ ಒಳ್ಳೆಯದು. ಹಾಗೆ ಕಲಶಕ್ಕೆ ಕಂಕಣ ಕಟ್ಟೋದು ಮರಿಬೇಡಿ. 3 ಎಲೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಕಾಯಿನ್ ಏನು ಹಾಕ್ತೀವಿ ಅದು ಜೀವ ಇದ್ದಂಗೆ ಕಲಶಕ್ಕೆ, ಅದಕ್ಕೋಸ್ಕರ ಕಾಯಿನ್ ಹಾಕ್ತೀವಿ. ಸೊ ಕಾಯಿಗೆ ನೀಟಾಗಿ ಅಲಂಕಾರ ಮಾಡಿಕೊಂಡು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಲಕ್ಷ್ಮಿ ಥರ. ಸೊ ಅದಕ್ಕೆ ಬಳೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 6 ಬಳೆನ ಕಾಯಿ ಜುಟ್ಟು ಏನಿರುತ್ತೆ ಅದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಹೂವಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಕಲಶಕ್ಕೆ ಹಾಗೇನೆ 1 ಟೇಬಲ್ ಸ್ಪೂನಷ್ಟು ಅಥವಾ ಬೆಲ್ಲ ಅಥವಾ ಸಕ್ಕರೆ ಏನು ಬೇಕಾದರೂ ನೀರಿಗೆ ಆ್ಯಡ್ ಮಾಡ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು, ನಾನು ನೀಟಾಗಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಫ್ರೈಡೇಸ್ ಮತ್ತು ಮಂಗಳವಾರ ಯಾವಾಗಲೂ ತುಂಬ ಹೂಗಳು ಹಾಕಿ ಅಲಂಕಾರ ಮಾಡ್ತೀವಿ.
ಸೊ ದೀಪಕ್ಕೂ ಅಷ್ಟೇ ದೀಪ ಮತ್ತು ಕಲಶ ಎರಡು ಮಹಾಲಕ್ಷ್ಮಿ ಸಂಕೇತವಾಗಿ ಪೂಜೆ ಮಾಡಬೇಕು. ಸೊ ಬಿಳಿ ಹೂ ನಡುವೆ ಒಂದು ಕೆಂಪು ಹೂ, 3 ಥರ ಹೂ ಇಟ್ಟಿದ್ದೀನಿ ನಾನು. ಗುಲಾಬಿ, ದಾಸವಾಳ ಹಾಗೆಯೇ ಕಾಕಡ ಹೂ ಇಟ್ಕೊಂಡಿದ್ದೀನಿ. ಹಾಗೆ ವಿಗ್ರಹಗಳಿಗೂ ಕೂಡ ಸಣ್ಣ ಸಣ್ಣದಾಗಿ ಹೂ ಕಟ್ ಮಾಡಿ ಇಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ಫೋಟೋಗೆ ತಿಲಕ ಇಟ್ಕೊಳ್ತಾ ಇದ್ದೀನಿ. ತಿಲಕ ಇಟ್ಕೊಳ್ಳೋಕ್ಕೆ ಗಂಧನ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಹಾಲು ಹಾಕಿ. ಸೊ ಅದನ್ನು ಇಟ್ಕೊಳ್ತಾ ಇದ್ದೀನಿ. ನಾನೊಂದು 3-4 ಕಡೆ ತಿಲಕ ಇಡ್ತೀನಿ ಅಷ್ಟೇ, ಪಾದಕ್ಕೆ, ಹಣೆಗೆ, ಹಾಗೆ ಶಂಕು ಜಾಕ್ಟೆ ಅಂತ ಹೇಳ್ತೀವಿ ಅದಕ್ಕೆ. ಸೊ ನಾನು ಪೂಜೆ ಮಾಡೋದ್ರಲ್ಲಿ ಪರ್ಫೆಕ್ಟ್ ಅಂತ ಹೇಳೋದಿಲ್ಲ, ನಾನು ಟ್ರೆಡಿಷ್ನಲ್ ಆಗಿ ಯಾವ ವಿಧಿವಿಧಾನನ ಫಾಲೋ ಮಾಡ್ತೀವಿ ಅದನ್ನು ಮಾಡ್ತೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಫೋಟೋಗೆ ಹೂ ಮುಡಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ನನ್ನ ಫೋಟೋಗೂ ಅಷ್ಟೇ 3 ಥರ ಹೂ ಹಾಕ್ತೀನಿ. 3 ಥರ ಹೂ ಹಾಕೋದು ಶ್ರೇಷ್ಠ ಅಂತ. ಸೊ ಚಿಕ್ಕ ಫೋಟೋ ಏನಿದೆ ಅದಕ್ಕೂ ಕೂಡ ಹಾಕ್ತಾ ಇದ್ದೀನಿ. ಚಿಕ್ಕ ಫೋಟೋ ಏನಿದೆ ಅದು ಗೃಹ ಪ್ರವೇಶ ಮಾಡುವಾಗ ತಂದಂಥ ಫೋಟೋ. ಸೊ ಅದನ್ನು ಮನೆಯಲ್ಲೇ ಇಟ್ಕೋಬೇಕು ಅಂತ ಇಟ್ಕೊಂಡಿದ್ದೀವಿ. ಚಿಕ್ಕ ಫೋಟೋಗಳಿಗೂ ಅಷ್ಟೇ ಗುಲಾಬಿನ ಮುಡಿಸ್ತಾ ಇದ್ದೀನಿ. ಯಾವುದಕ್ಕೂ ಹೂ ಮುಡ್ಸೋದು ಮರಿಬೇಡಿ. ನಾನು ಆವಾಗವಾಗ ವ್ರತಗಳೆಲ್ಲ ಮಾಡ್ತಾ ಇರ್ತೀನಿ. ಸಂಕಷ್ಟರ ಚತುರ್ಥಿ ವ್ರತ, 16 ಸೋಮವಾರ ವ್ರತ, ಹಾಗೆಯೇ ಸಾಯಿಬಾಬಾ ವ್ರತ, ಇದೆಲ್ಲ ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಹೂ ಮುಡ್ಚಿರೋದೆಲ್ಲ ಮುಗ್ದಿದೆ. ಸೊ ಇವಾಗ ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿ ಒಂದು ಡಿಸ್ಪೆನ್ಸರಲ್ಲಿ ಇಟ್ಕೊಂಡಿದ್ದೀವಿ. ಅದನ್ನು ಯಾವಾಗಲೂ ಆ್ಯಡ್ ಮಾಡ್ತೀವಿ. 3 ಥರ ಎಣ್ಣೆ ಇದೆ ಅದರಲ್ಲೂ ಕೂಡ. ತುಪ್ಪ, ಎಣ್ಣೆ, ಹಾಗೆಯೇ ಕೊಬ್ಬರಿ ಎಣ್ಣೆ 3 ಥರ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ. ಇವಾಗ ಬತ್ತಿ ಆ್ಯಡ್ ಮಾಡ್ತಾಯಿದ್ದೀನಿ. ಬತ್ತಿ 2 ಎಳೆ ತೊಗೊಳ್ಬೇಕು. ಯಾವಾಗಲೂ 2 ಅಥವಾ 5 ಎಳೆ ತೊಗೊಂಡು ಹಾಕೋಬೋದು, 3 ಎಲ್ಲ ಇಡಬೇಡಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಜಡೆ ಕಟ್ಕೊಳ್ತಾ ಇದ್ದೀನಿ. ಕೂದಲು ಬಿಟ್ಕೊಂಡು ಯಾವಾಗಲೂ ದೀಪ ಹಚ್ಚಬಾರ್ದು ಅಂತ ನಮ್ಮ ಮನೇಲಿ ಒಂದು ವಿಶೇಷತೆ ಇದೆ. ಸೊ ಇವಾಗ ನೈವೇದ್ಯಕ್ಕೋಸ್ಕರ ಹಾಲು, ಹಣ್ಣು, ಹಾಗೆಯೇ ನೀರು 3 ಇಟ್ಟಿದ್ದೀನಿ. ನೀವು ಬೇಕಂದರೆ ನಿಮ್ಮ ಇಚ್ಛೆಗೆ ಅನುಸಾರ ಏನಾದರೂ ಮಾಡಿಡ್ಬೋದು. ಸೊ ಹೂವಿಂದ ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ. ಇವಾಗ ಬತ್ತಿ ಹಿಂಡಿ ದೀಪ ಹಚ್ಕೊಳ್ತಾ ಇದ್ದೀನಿ. ದೀಪ ಹಚ್ಕೊಳ್ಳುವಾಗ ಮಹಾಲಕ್ಷ್ಮಿನ ಮನಸ್ಸಿನಲ್ಲಿ ನೆನೆಸ್ಕೊಂಡು ದೀಪ ಹಚ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ದೀಪ ಹಚ್ಚೋಕ್ಕೆ ಮುಂಚೆ ಹಣೆಗೆ ಕುಂಕುಮ ಇಟ್ಟಿರಬೇಕು, ಮರಿಬೇಡಿ. ಇವಾಗ ನೋಡಿ ನಾನು ದೀಪ ಹಚ್ಕೊಳ್ತಾ ಇದ್ದೀನಿ. ಕಲಶ ಹಾಗೆಯೇ ದೀಪನ ಮಹಾಲಕ್ಷ್ಮಿಯಾಗಿ ನೆನೆಸ್ಕೊಂಡು ದೀಪ ಹಚ್ಚಿ. ಫೋಟೋಗೂ ಅಷ್ಟೇ ನೀವು ನೋಡ್ತಾ ಇರ್ಬೋದು, ನಾನು 3 ಥರ ಹೂ ಹಾಕಿದ್ದೀನಿ. ಹಾಗೆ ಸೈಡಲ್ಲಿ ಶಾರದಾಂಬ ಫೋಟೋ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಶಾರದಾಂಬ ಫೋಟೋನ ನಾವು ಶೃಂಗೇರಿಲಿ ನಮ್ಮ ಪಾಪುಗೆ ಅಕ್ಷರ ತಿಚ್ಚಕ್ಕೆ ಅಂತ ಹೋಗಿದ್ವಿ, ಆವಾಗ ಕೊಡ್ತಾರೆ. ನಿಮಗೂ ಮಕ್ಕಳು ಇನ್ನು ಸ್ಕೂಲಿಗೆ ಸೇರಿಸಿಲ್ಲ ಅನ್ಸೋರು ಅಲ್ಲಿಗೆ ಹೋಗಿ, ತುಂಬ ಒಳ್ಳೆಯದು, ಮಕ್ಳಿಗೆ ವಿದ್ಯಾ ಚೆನ್ನಾಗಿ ಹತ್ತುತ್ತೆ ಅಂತ ಅಲ್ಲಿ ಪೂಜೆ ಮಾಡಿಸ್ತಾರೆ. ಅಕ್ಕಿನಲ್ಲಿ ಮೊದಲನೇ ಬಾರಿಗೆ ಬರೆಸ್ತಾರೆ. ಸೊ ತುಂಬ ಒಳ್ಳೆಯದು, ಜ್ಞಾಪಕ ಶಕ್ತಿ ಏನಿದೆ ಅದು ವೃದ್ಧಿ ಆಗುತ್ತೆ, ತುಂಬ ಒಳ್ಳೆಯದು. ಫೋಟೋ ಕೊಡ್ತಾರೆ, ಅದನ್ನು ಮನೇಲಿ ತಂದು ಪೂಜೆ ಮಾಡಬೇಕಾಗುತ್ತೆ. ಸೊ ನಾನಿವಾಗ ಧೂಪ ದೀಪ ಎಲ್ಲ ಬೆಳ್ಕೊಳ್ತಾ ಇದ್ದೀನಿ, ನೀವು ನೋಡ್ಬೋದು. ನಾನು ಪ್ರತಿಯೊಂದೂ ಡೀಟೇಲಾಗಿ ಮಾಡ್ತೀನಿ, ಪೂಜೆನಾಗಿರ್ಬೋದು ಏನಾಗಿರ್ಬೋದು. ಕ್ವಿಕ್ಕಾಗಿ ಮಾಡೋಕ್ಕಿಂತ ಸಮಾಧಾನವಾಗಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮ ಮನೇಲಿ ಎಲ್ಲರೂ ಕೇಳ್ತಾರೆ, ನಾವು ಮಾಡಿದ್ರೆ ಬೇಗ ಮಾಡ್ತೀವಿ, ನೀನು ಯಾಕೆ 3 hours 4 hours ತಗೋತೀಯ ಅಂತ. ಸೊ ನಂಗೆ ಡೀಟೇಲಾಗಿ ಮಾಡೋದಕ್ಕೆ ಇಷ್ಟ ಪೂಜೆನ. ಹಾಗೆಯೇ ನಾನು ಎವ್ರಿ ಶುಕ್ರವಾರದೊತ್ತು ಈವ್ನಿಂಗಲ್ಲಿ ಲಕ್ಷ್ಮೀ ಸಹಸ್ರನಾಮ ಅಥವಾ ಲಕ್ಷ್ಮೀ ಅಷ್ಟೋತ್ತರನ ಕುಂಕುಮಾರ್ಚನೆ ಮಾಡ್ತಾ ಹೇಳ್ತೀನಿ. ಅದು ಕೂಡ ತುಂಬಾ ಒಳ್ಳೆಯದು, ಮಾಡಿ ಮನೆಯಲ್ಲಿ ಅಂತ ಹೇಳ್ತೀನಿ. ನನಗೆ ಪರ್ಸ್ನಲಿ ಸಾಯಿಬಾಬಾ ಅಂದರೆ ತುಂಬ ಇಷ್ಟ, ನೀವು ನೋಡ್ತಾ ಇರ್ಬೋದು. ಐಡಲ್ ಇಟ್ಕೊಂಡಿದ್ದೀನಿ ನಾನು, ವ್ರತನೂ ಕೂಡ ಮಾಡ್ತಾ ಇರ್ತೀನಿ ಅವಾಗವಾಗ. ಸೊ ಇವಾಗ ನಮ್ಮನೆ ಪೂಜೆ ಕಂಪ್ಲೀಟ್ ಆಗಿದೆ. ನಾವು ಹಸುವಿನ ತುಪ್ಪ ಯೂಸ್ ಮಾಡ್ಕೊಂಡು ದೀಪ ಹಚ್ತೀವಿ, ತುಂಬ ಒಳ್ಳೆಯದು ಅಂತ. ನಾನು ಯೂಶಲಿ 6:30-7 ಗಂಟೆಯಲ್ಲಿ ಒಳಗಡೆ ಪೂಜೆ ಮುಗಿಸ್ಬಿಡ್ತೀನಿ. ಈ ಬಳೆ ಏನಿದೆ ಅದು ತುಂಬ ಶ್ರೇಷ್ಠ. ಬಳೆಗಾರ ಯಾರಾದರೂ ಇದ್ದರೆ ಅವ್ರನ್ನ ಕೇಳಿ ಮನೆಗೆ ತಂದು ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು ಅದು ಹಾಕ್ಕೊಂಡ್ರೆ. ಸೊ ಇವಾಗ ನಮ್ಮನೆ ಪೂಜೆ ಮುಗಿದಿದೆ, ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಆದಷ್ಟು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫೈನಲಿ ನನ್ನ ಮಗ ನಮಸ್ಕಾರ ಮಾಡ್ತಿದ್ದಾನೆ. ಸೊ ಅವನಿಗೂ ಅಷ್ಟೇ ದೇವರು ಅಂದರೆ ತುಂಬ ಭಕ್ತಿ ಇದೆ. ಸೊ
ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.